ಅದು ಬೆಂಗಳೂರು ಅನ್ನೋ ಸಿಟಿಯಲ್ಲಿ ಒಂದು ಚಿಕ್ಕ ರೂಮಲ್ಲಿ ಮಶ್ರೂಮ್ ಬೆಳೀತಾ ಇದ್ದೀನಿ, ಅದು 800 ಬ್ಯಾಗ್ ಹಾಕಿದ್ದೀನಿ ಅಂದರೆ ನೀವು ನಂಬ್ತೀರಾ? ಇದು ಸಾಧ್ಯ ಗೈಸ್. ನಮಸ್ಕಾರ ಸರ್, ನನ್ನ ಹೆಸರು ಸಂಗೀತ, ಬೆಂಗಳೂರಲ್ಲಿರೋದು. ನಾನಿಲ್ಲಿ ವೈಟ್ ಫೀಲ್ಡಲ್ಲಿ MVJ ಕಾಲೇಜ್ ಹತ್ರ ಇದ್ದೀನಿ. ನಾನು ಆಯಿಸ್ಟರ್ ಮಶ್ರೂಮ್ ಬೆಳೆನ ಬೆಳೀತಾ ಇದ್ದೀನಿ. ನಾನೀಗ ಇಂಜಿನಿಯರಿಂಗ್ 3rd ಇಯರ್ ಮಾಡ್ತಾ ಇದ್ದೀನಿ, ಅದು ರೋಬೋಟಿಕ್ ಇಂಜಿನಿಯರಿಂಗ್ ಮಾಡ್ತಿರೋದು. ಇದನ್ನು ಪಾರ್ಟ್ ಟೈಮ್ ಆಗಿ ತಗೊಂಡು ನಾನು ಇದನ್ನು ಸ್ಟಾರ್ಟ್ ಮಾಡಿದ್ದೀನಿ. ಇದಕ್ಕೆ ನಮ್ಮ ತಂದೆ ತಾಯಿ ಎಲ್ಲರೂ ಸೇರಿಕೊಂಡು ಕೂಡು ಕುಟುಂಬವಾಗಿ ಅವ್ರವ್ರ ಕೆಲಸದಲ್ಲಿ ಅವ್ರು ಬ್ಯುಸಿ ಇರ್ತಾರೆ, ಅವ್ರು ಫ್ರೀ ಇದ್ದಾಗ ಬಂದು ಅವರು ಮಾಡಿ ಎಲ್ಲ ಪ್ಯಾಕ್ ಮಾಡಿ ಎಲ್ಲ ಹಾಕಿದ್ದೀವಿ. ನನಗೆ ತುಂಬ ಇಷ್ಟ ಇದೆ, ನನಗೆ ತುಂಬ ಆದಾಯ ಕೂಡ ಸಿಗ್ತಿದೆ. ಇದುವರೆಗೂ ನನಗೆ ಸಿಕ್ಕಿದೆ. ಕಳೆದ ತಿಂಗಳ ಪ್ರಕಾರ ನೋಡಿದ್ರೆ ನನಗೆ 60,000 ರಿಂದ 70,000 ರೂಪಾಯಿ ಗಂಟ ನನಗೆ ಪ್ರಾಫಿಟ್ ಸಿಕ್ಕಿದೆ. ನೋಡಿ ಸರ್, ಈ ಥರ ದಿನ ಪ್ಯಾಕಿಂಗ್ ಹೋಗ್ತಾ ಇರುತ್ತೆ. ಈ ಥರ ಪುನೆಟ್ ಬಾಕ್ಸಲ್ಲಿ ಈಗ ನೋಡಿ ರಿಕ್ವೈರ್ಮೆಂಟ್ ಬಂದಿದೆ, ಎತ್ಕೊಂಡೋಗಿ ಮಾರ್ಕೆಟಿಗೆ ಕೊಡಬೇಕು. ಇದು ಪುನೆಟ್ ಬಾಕ್ಸ್ ಅಂತ. ಇದು ಪುನೆಟ್ ಬಾಕ್ಸ್ ಬಂದ್ಬಿಟ್ಟು ಇದರಲ್ಲಿ 200 ಗ್ರಾಮ್ ಹಿಡಿಯುತ್ತೆ. ನಾವು ಇದರಲ್ಲಿ ಹೆಲ್ತ್ ಬೆನಿಫಿಟ್ಸ್ ಏನೇನಿದೆ ಅಂತ ಲೇಬಲ್ ಮೇಲೆ ಕೂಡ ಪ್ರಿಂಟ್ ಮಾಡಿ ತುಂಬ ಆರ್ಗ್ಯಾನಿಕ್ ಆಗಿ ಈ ಥರ ಕ್ಲೀನ್ ಆಗಿ ಯಾವುದೇ ಕೆಮಿಕಲ್ ಇಲ್ದಿರ ಈ ಥರ ನೀಟಾಗಿ ಪ್ಯಾಕ್ ಮಾಡಿ ಸೇಲ್ ಮಾಡ್ತಾ ಇದ್ದೀವಿ. ಈ ಸಾಕಷ್ಟು ಜನ ಈ ಅಣಬೆನ ಏನಿಂದ ಒಣಹುಳಿಂದ ಬೆಳೀತಾರೆ, ಇನ್ನೂ ಒಂದು ಬಂದ್ಬಿಟ್ಟು ಪಿಲೆಟ್ಟಿಂದ ಬೆಳೀತಾರೆ, ಅದು ನಾವು ಮಾಡ್ತಿರೋದು. 3ನೇದು ಬಂದ್ಬಿಟ್ಟು ಜೋಳದ ದಿಂಡಿಂದನೂ ಬೆಳೀತಾರೆ. 4ನೇದು ಈ ಕಬ್ಬಿಂದು ವೇಸ್ಟ್ ಇರುತ್ತಲ್ಲ, ಅದು ಸ್ಕ್ವೀಸ್ ಮಾಡಿದ್ಮೇಲೆ ಅದರಿಂದನೂ ಕೂಡ ಬೆಳೀತಾರೆ. ನಾವು ಈಗ ಯೂಸ್ ಮಾಡ್ತಾ ಇರೋದು ಪಿಲೆಟ್. ನೋಡಿ ಸರ್, ಇದೆ ಪಿಲೆಟ್. ಇದನ್ನ ಏನು ಮಾಡ್ತೀನಿ ಅಂದರೆ ಈ ಥರ ಪಿಪಿ ಕವರ್ ತೊಗೊತೀನಿ. ಇದು ಲೈಕ್ ಬಿಸಿನೀರು ಹಾಕಿದ್ರೂ ಕೂಡ ತಡೆಯೋ ಶಕ್ತಿ ಇರುತ್ತೆ. ಇದರಲ್ಲಿ ನಾನು ಏನು ಮಾಡ್ತೀನಿ ಅಂದರೆ 1 kg ಇದರಲ್ಲಿ ಈ ಥರ ಹಾಕಿ ಇದು ಇಲ್ಲಿ ಗಂಟ ಬರುತ್ತೆ. ಅದನ್ನು ಏನು ಮಾಡ್ತೀನಿ ಅಂದರೆ ಈ ಥರ ಫೋಲ್ಡ್ ಮಾಡ್ತೀನಿ. ಈ ಥರ ಇಟ್ಟಾಗ 120 ಡಿಗ್ರಿಯಲ್ಲಿ ಕುದ್ದಿರೋ ಬಿಸಿನೀರನ್ನ ತೊಗೊಂಬಂದು ನಾವು ಈ ಥರ ಹಾಕಿದಾಗ ಇದ್ರೊಳಗೆ ಹಾಕಿದಾಗ ಇದು ಯಾವ ಥರ ಕನ್ವರ್ಟ್ ಆಗುತ್ತೆ, ಇದು ಈ ಥರ ಕನ್ವರ್ಟ್ ಆಗಿಬಿಡುತ್ತೆ. ಈ ಥರ ಮಣ್ಣು ಥರ ಕನ್ವರ್ಟ್ ಆಗುತ್ತೆ. ಇದನ್ನು ನೀವೇನು ಮಾಡ್ತೀರಾ ಅಂದರೆ ಇದನ್ನು ನೀವು ಇನ್ನೂ ಈಗ ಬಿಸಿ ಇದೆ, ಯಾಕಂದರೆ ಬೆಳಗ್ಗೆನೇ ಅಲ್ವಾ ಹಾಕಿರೋದು. ಇದನ್ನು ನೋಡ್ಬೋದು ನೀವು ಈ ಥರ ಆಗಿಬಿಡುತ್ತೆ. ಈ ಥರ ಆಗಿರೋದು, ಈ ಥರ ಮಣ್ಣಿರುತ್ತೆ. ಇದನ್ನು ಬಿಸಿ ಇರೋದ್ರಿಂದ ಇನ್ನೇನು ಮಾಡಬೇಕು ಅಂದರೆ ನೀವು ಇನ್ನೂ ಇದು ಗಟ್ಟಿ ಇರುತ್ತಲ್ವಾ, ಇನ್ನೇನು ಮಾಡಬೇಕು ಅಂದರೆ ಈ ಥರ ಸ್ಕ್ವೀಸ್ ಮಾಡಬೇಕು. ಸ್ಕ್ವೀಸ್ ಮಾಡಿದಾಗ ಏನಾಗುತ್ತೆ, ಮಣ್ಣು ಫುಲ್ಲು ಹರಡ್ಕೊಳ್ಳುತ್ತೆ. ಹರಡ್ಕೊಂಡಾಗ ನೀವೇನು ಮಾಡಬೇಕು, ಈ ಥರ ಮೌಂಟೇನ್ ಶೇಪ್ ಮಾಡ್ಕೋಬೇಕು. ಈ ಥರ ಮೌಂಟೇನ್ ಶೇಪ್ ಮಾಡಿಕೊಂಡು ನೋಡಿ ಸರ್, ಇದೇ ಸ್ಪಾನ್ ಅಂತ ಹೇಳೋದು. ವೆಲ್ ಟೆಸ್ಟೆಡ್ ಲ್ಯಾಬೊರೇಟರಿಯಿಂದನೇ ಸ್ಪಾನ್ ತರಬೇಕು. ಈ ಸ್ಪಾನು ಹಿಂಗಿರುತ್ತೆ, ಇದರಿಂದಾನೇ ಮೈಸೀಲಿಯಂ ಹಿಡಿಯೋದು. ಇದಕ್ಕೆ ಈ ಸ್ಪಾನ್ ಯಾವ ಕಲರ್ ಇದೆ, ಈ ಕಲರ್ ಈ ಕವರ್ ಆಗಬೇಕು. ಈ ಥರ ಫುಲ್ ವೈಟ್ ಆದರೆ ಅದು ಮೈಸೀಲಿಯಂ ಹಿಡಿದಿದೆ ಅಂತ ಅರ್ಥ. ಇದಕ್ಕೆ ಸುತ್ತ ಉದುರಿಸಿ ಆಮೇಲೆ ಇದನ್ನು ಪ್ಯಾಕ್ ಮಾಡೋದು. ಇದ್ರ ಮೇಲೆ ನಾವು ಡೇಟ್ ಬರಿತೀವಿ. ಈ ಥರ ಟೈಟಾಗಿ ಈ ಥರ ರೋಲ್ ಮಾಡಿ ಇದನ್ನು ಇಟ್ಕೊಂಡು ಈ ಥರ ತಿರುಗಿಸಿ ಟೈಟಾಗಿ ಲಬ್ಬರ್ ಬ್ಯಾಂಡ್ ಹಾಕಬೇಕು, ಏನು ಹೋಗ್ದಿರೋ ಥರ. ನೀವು ಕೇಳ್ಬೋದು, ನಾನು ಆವಾಗಲೇ ಹೇಳಿದ್ನಲ್ವ ಬಿಸಿನೀರು ಹಾಕ್ತೀನಿ ಅಂತ. ಏನು ಮೇಡಮ್, ಇದು ಬೇರೆ ಪ್ಲಾಸ್ಟಿಕ್ ಕವರ್, ಇದಕ್ಕೆ ಬಿಸಿನೀರು ಹಾಕ್ತೀನಿ ಅಂತೀರಾ ಹೆಂಗೆ, ಬೀಜ ಬೇರೆ ಹಾಕ್ತೀನಿ ಅಂತೀರಾ ಹೆಂಗೆ? ಇದನ್ನು ಹಾಕಿದ್ಮೇಲೆ ಸರ್, ಇದನ್ನು ನೀವು 8 ಅವರ್ ಆರಾಗಿ ಬಿಡಬೇಕು. ನೀವು ನೀರು ಹಾಕಿದ್ಮೇಲೆ ಈ ಥರ ಮಾಡಿ ಕವರ್ನ ಈ ಥರ ಮರ್ಚಿ ಈ ಥರ ಇಟ್ಬಿಡ್ಬೇಕು. ಈ ಥರ ಇಟ್ಟಾಗ ಏನಾಗುತ್ತೆ, ಅದೆಲ್ಲ ನೀರೆಲ್ಲ ಮಣ್ಣು ಥರ ಆಗಿ ಅದು ಉಬ್ಬಬೇಕು. ಇದನ್ನು ಉಬ್ಬಕ್ಕೋಸ್ಕರನೇ ನಾನು ಹಾಕೋದು ನೀರು. ಇದೆಲ್ಲ ಉಬ್ಬಿ ಏನಾಗುತ್ತೆ, ಮಣ್ಣಿಗೆ ಕನ್ವರ್ಟ್ ಆಗುತ್ತೆ. ಇದು 8 ಅವರ್ ಕೂಲ್ ಆದಮೇಲೆ ಎಲ್ಲ ಏನು ಮೆತ್ತಿಗೆ ಎಲ್ಲ ಕೂಲಾಗಿ ಏನು ಬಿಸಿ ಇಲ್ದಿರೋ ಟೈಮಲ್ಲಿ ಬೀಜಗಳನ್ನ ಹಾಕಿ ಅದ್ರ ಮೇಲೆ ಉದುರಿಸಿ ಸೈಡಲ್ಲೆಲ್ಲ ಉದುರಿಸ್ತೀವಿ. ನಾನು ಹೇಳಿದ್ನಲ್ಲ ಆವಾಗಲಿಂದ ಮೈಸೀಲಿಯಂ ಅಂತ. ನೋಡಿ, ನಾವೀಗ ಇಷ್ಟು ಬ್ಯಾಗ್ಗಳು ಎಷ್ಟು ಚೆನ್ನಾಗಿ ಮೈಸೀಲಿಯಂ ಹಿಡಿದಿದೆ ಅಂತ. ಇಲ್ಲಿ ಮುಂದೆ ಎಲ್ಲ ನೋಡಿದ್ರೆ ನೀವು ತುಂಬ ಚೆನ್ನಾಗಿ ಮೈಸೀಲಿಯಂ ಹಿಡಿದಿದೆ. ಇದನ್ನೇ ಬ್ಲ್ಯಾಕ್ ರೂಮ್ ಅಂತ ಹೇಳೋದು. ಈ ಬ್ಲ್ಯಾಕ್ ರೂಮಿಂದ ನಾವು ಫ್ರೂಟಿಂಗ್ ರೂಮ್ಗೆ ಶಿಫ್ಟ್ ಮಾಡಬೇಕು. ನೋಡಿ, ಈ ಥರ ಬ್ಯಾಗು ಮೈಸೀಲಿಯಂ ಹಿಡಿದ್ರೆ ಮಾತ್ರ ನೀವು ಕೇಪಬಲ್ ಹಾಕೋಕ್ಕೆ. ಇಲ್ಲ ನಿಮ್ಮದು ಬ್ಯಾಗ್ ಏನಾದರೂ ನೋಡಿ, ಇಲ್ಲಿ ಇಷ್ಟು ಮಾತ್ರ ಮೈಸೀಲಿಯಂ ಹಿಡ್ದಿದೆ, ಇಲ್ಲಿ ಹಿಡ್ದಿಲ್ಲ. ಅವಾಗ ನೀವು ಕೇಳ್ಬೋದು, ಮ್ಯಾಮ್ ಇದೇನು ಯೂಸ್ ಆಗಲ್ಲ ಅಲ್ವಾ, ನೀವು ಹೇಳಿದ್ರಿ ಫುಲ್. ಇಲ್ಲ ಗೈಸ್, ಇಷ್ಟು ಹಿಡ್ದಿದ್ರು ಓಕೆ ಫೈನ್. ಇದು ಹಿಡ್ದಿದೆ ಅಂದರೆ ಇದು ಹಿಡಿಯುತ್ತೆ. ಲೈಕ್ ಇನ್ನೂ ನಮ್ಮ 3-4 ದಿನ ಟೈಮ್ ಇದೆ ಅಲ್ವಾ, ಆ ಟೈಮಲ್ಲಿ ಹಿಡ್ಕೊಳ್ಳುತ್ತೆ. ಒಂದೊಂದು ಬ್ಯಾಗ್ ಏನಾಗುತ್ತೆ ಅಂದರೆ ನಾವು ಹಾಕ್ದಾಗ್ಲಿಂಗೆ ಹಿಂಗೆ ಇದ್ದುಬಿಡುತ್ತೆ. ಹಿಂಗಿರೋ ಬ್ಯಾಗ್ಗಳನ್ನ ಹಾಕಿದ್ರೆ ಬರೋದು ಸ್ವಲ್ಪ ಕಷ್ಟ. ಆವಾಗ ನೀವು ತಿಳ್ಕೊಂಬಿಡ್ಬೇಕು, ಇಲ್ಲೇನೋ ನೀವು ಮಿಸ್ಟೇಕ್ ಮಾಡಿದ್ದೀರಾ, ಇದು ಗ್ರೀನ್ ಬ್ಲ್ಯಾಕ್ ಆಗೋ ಚಾನ್ಸಸ್ ಇದೆ, ಅದಕ್ಕೆ ಮೈಸೀಲಿಯಂ ಹಿಡಿತಾ ಇಲ್ಲ. 23 ದಿನಕ್ಕೆ ಬಂದ್ಬಿಡುತ್ತೆ. ಈ ಸುಮಾರು ಜನ ಈ ಒಂದು ಬ್ಯಾಗ್ನ 3 ಬೆಳೆ ತೆಗಿತಾರೆ. ಇಲ್ಲ ನಿಮಗೆ 3 ಬೆಳೆ ಸಾಕಾಗಲ್ಲ, ಇರಲಿ ಬಿಡಿ ಮೇಡಮ್, ನಮಗೆ ಜಾಸ್ತಿ ಜಾಗ ಇದೆ ಅಂದರೆ 4 ಬೆಳೆ ಕೂಡ ನೀವು ತೆಗಿಬೋದು. ನಮಗೆ 4 ಬೆಳೆ ತೆಗಿಯೋಷ್ಟು ಓಪ್ಸಿಲ್ಲ. ಯಾಕಂದರೆ ನಾವು ದಿನ 50 ಬ್ಯಾಗ್ ಹಾಕಿ 50 ಬ್ಯಾಗಿಗೆ ತೆಗಿಯೋದ್ರಿಂದ ನಮ್ಗೆ ಐಡೆಂಟಿಫೈ ಮಾಡ್ಕೊಂಡ್ಬಿಟ್ಟಿರ್ತೀವಿ, ಇವತ್ತಿಗೆ 1 ಬೆಳೆ ಬಂದಿದೆ. ಇದು ಹೆಂಗೆ ಅಂದರೆ
ಇವತ್ತು ಒಂದು ಬೆಳೆ ಬಂತು ಅಂದರೆ 8 ದಿನ ಬಿಟ್ಕೊಂಡೆ 2ನೇ ಬೆಳೆ ಬೆಳೋದು, ತಿರ್ಗಾ 8ನೇ ದಿನ ಬಿಟ್ಟು 3ನೇ ಬೆಳೆ ಬರೋದು. 3 ಬೆಳೆ ನೀವು ಇದರಲ್ಲಿ ತೆಗಿಬೋದು, ಇಲ್ಲ ಅಂದರೆ 4 ಬೆಳೆ ಕೂಡ ನೀವು ತೆಗಿಬೋದು. ಇದ್ರದ್ದು ಮಣ್ಣು ನೀವೇನು ವೇಸ್ಟ್ ಮಾಡೋ ಇದಿಲ್ಲ. ಇದನ್ನು ತಗೊಂಡೋಗಿ ನೀವು ಈ ನರ್ಸರಿಗಳಲ್ಲೆಲ್ಲ ತಗೊತಾರೆ. ಇದಕ್ಕೆ ತುಂಬ ಡಿಮ್ಯಾಂಡ್ ಇದೆ. ನಾನು ಇದುವರೆಗೂ ಎಲ್ಲೂ ಕೊಡಲಿಲ್ಲ, ಮುಂದೆ ಫ್ಯೂಚರಲ್ಲಿ ಕೊಡಬೇಕು ಅಂತ ಇದ್ದೀನಿ. ಅದ್ರ ಬಗ್ಗೆನೂ ರಿಸರ್ಚ್ ಮಾಡ್ತಾ ಇದ್ದೀನಿ. ಇದ್ರ ಮಣ್ಣಿಗೂ ತುಂಬ ಬೆಳೆ ಇದೆ. ಚಿಕ್ಕ ರೂಮಲ್ಲಿ ಇಷ್ಟು ಮಾಡಿದ್ದಾರೆ ಅಂತ ನಿಮಗೆ ಡೌಟ್ ಬರ್ಬೋದು. ಈಗ ನೋಡಿ, ಇದು 20 ಅಡಿ ಉದ್ದ ಇದೆ, 10 ಅಡಿ ಅಗಲ ಇದೆ. 20 ಅಡಿ 10 ಅಡಿ ಅಗಲಕ್ಕೆ ನಾನು 750ರಿಂದ 800 ಬ್ಯಾಗ್ ಹಾಕಿದ್ದೀನಿ. ನೀವು ನಂಬ್ತೀರಾ? ಅದು ಬ್ಯಾಂಗ್ಳೂರ್ ಅನ್ನೋ ಸಿಟಿಯಲ್ಲಿ ಒಂದು ಚಿಕ್ಕ ರೂಮಲ್ಲಿ ಮಶ್ರೂಮ್ ಬೆಳೀತಾ ಇದ್ದೀನಿ, ಅದು 800 ಬ್ಯಾಗ್ ಹಾಕಿದ್ದೀನಿ ಅಂದರೆ ನೀವು ನಂಬ್ತೀರಾ? ಇದು ಸಾಧ್ಯ ಗೈಸ್. 800 ಅಡಿ ಹೆಂಗೆ ಹಾಕಿದ್ದೀನಿ ಅಂದರೆ, ಇಲ್ಲಿ ನೋಡಿ, ಈ ಥರ ಫಾರ್ಮ್ಯಾಟ್ ಯೂಸ್ ಮಾಡಿದ್ದೀನಿ. ಇಲ್ಲೆಲ್ಲ ಮರಗಳನ್ನ ಕಟ್ಟಿದ್ದೀನಿ. ಮರಗಳನ್ನ ಏನು ಮಾಡಿದ್ದೀನಿ ಅಂದರೆ, ಲೈಕ್ ಒಂದೊಂದು ಅಡಿಗೆ 1.5 ಅಡಿಗೆ ಒಂದೊಂದು, ಲೈಕ್ ನೀವು ಜನ ಓಡಾಡೋ ಥರ. ಯಾಕಂದರೆ ನೀವು ನೀರು ಹೊಡಿತಾ ಇರಬೇಕಲ್ವಾ, ಲೈಕ್ 1 ಅಡಿ 1.5 ಅಡಿಗೆ ಬಿಟ್ಟು ಒಂದೊಂದು ಮರ ಕಟ್ಟಿದ್ದೀವಿ. ಮತ್ತು ತಿರ್ಗಾ ಈ ಥರ ಒಂದಕ್ಕೊಂದು ಟಚ್ ಆಗದಿರೋ ಥರ, ಲೈಕ್ ಒಂದಕ್ಕೆ ಒಂದು ಮಧ್ಯದಲ್ಲಿ ಗಾಳಿ ಆಡೋ ಥರ 1 ಅಡಿ ಗ್ಯಾಪ್ ಕೊಟ್ಟು ಏನು ಮಾಡಿದ್ದೀವಿ ಅಂದರೆ, ಈ ಥರ ಹಗ್ಗ ಕಟ್ಟಿದ್ದೀವಿ. ಒಂದರಲ್ಲಿ 8ರಿಂದ 10 ಬ್ಯಾಗ್ ಹಾಕ್ಬೋದು. ನಿಮಗೆ ಯಾವ ಥರ, ಲೈಕ್ ನೀವು ಯಾವ ಥರ ಕಟ್ಟಿರ್ತೀರ ಮನೇನ, ನಿಮ್ಮ ಹೈಟ್ ಹೆಂಗಿದೆ ನೋಡಿಕೊಂಡು ಹೈಟ್ ಪ್ರಕಾರ ನೀವು ಇದನ್ನು ಮಾಡ್ಕೋಬೇಕು. ನೀವು ನಿಮ್ಮ ಹೈಟ್ ಇನ್ನೂ ತುಂಬ ದೊಡ್ಡದಿದೆಯಾ, 15 ಪ್ಯಾಕೆಟ್ ಗಂಟ ಹಾಕ್ಬೋದು. ನಮ್ಮದು ಹೈಟ್ ಇಷ್ಟೇ ಇರೋದ್ರಿಂದ ನಾನಿವಾಗ 10 ಪ್ಯಾಕೆಟ್ಗಳನ್ನ ಹಾಕಿದ್ದೀನಿ. ನೀವು ಹೇಳ್ಬೋದು, ಏನು ಮೇಡಮ್ ಓಲ್ಡ್ ಮನೆಯಲ್ಲಿ ಟೈಲ್ಸ್ ಬೇರೆ ಇದೆ, ಟೈಲ್ಸಲ್ಲಿ ನೀವು ಇದನ್ನು ಮಾಡ್ತಾ ಇದ್ದೀರಾ, ಏನು ಪ್ರಾಬ್ಲಮ್ ಆಗಲ್ವಾ ಮಿಗ್ದಿರೋ ಮನೆಗಳಿಗೆ, ನೀರು ಏನಾಗುತ್ತೆ? ನಾನು ಏನು ಮಾಡಿದ್ದೀನಿ ಅಂದರೆ, ವಾಟ ಕೊಟ್ಟಿದ್ದೀನಿ ಸರ್. ವಾಟ ಕೊಟ್ಟು ಅಲ್ಲೊಂದು ಸಣ್ಣದಾಗಿ ಹೋಲ್ ಮಾಡಿದ್ದೀನಿ. ನಾನಿಲ್ಲಿ ಹೊಡೆದಿರೋ ನೀರೆಲ್ಲ ಆ ವಾಟಕ್ಕೆ ಹಂಗೆ ಹೋಗಿ ನೀರೆಲ್ಲ ಆಚೆ ಹೋಗ್ಬಿಡುತ್ತೆ. ಆವಾಗ ಇದು ಡ್ರೈ ಆಗುತ್ತೆ. ಈಗ ನಾವು ತಿರ್ಗಾ ಈ ಥರ ನೆಲ ಫುಲ್ ಡ್ರೈ ಆದಾಗ ನೀವು ಮುಂದೆ ನೋಡ್ಬೋದು, ಫುಲ್ ನೆಲ ಡ್ರೈ ಆಗಿದೆ. ಆ ಡ್ರೈ ಆಗಿರೋ ನೆಲ ಎಲ್ಲ ಅಂದರೆ ನೀರು ಯಾವುದು ನಿಲ್ಕೊಳ್ಳಲ್ಲ, ಆ ಥರ ಡ್ರೈ ಆಗಿಬಿಡುತ್ತೆ. ನಾವು ಬಂದು 2 ಅವರ್ಗೊಂದ್ಸಲಿ 3 ಅವರ್ಗೊಂದ್ಸಲಿ ನೀರು ಹೊಡೆದಾಗ ಮಾತ್ರ ಅಲ್ಲಿ ನೀರು ಇರುತ್ತೆ. ಆ ನೀರು ಏನಾಗುತ್ತೆ ಅಂದರೆ ಹಂಗೆ ಹೋಗ್ಬಿಡುತ್ತೆ ವಾಟ ಕೊಟ್ಟಿರೋದ್ರಿಂದ. ನೀವು ನಿಮ್ಮ ಮನೇಲಿ ಮಾಡೋಂಗಿದ್ರೆ ನಿಮ್ಮ ರಿಕ್ವೈರ್ಮೆಂಟ್ ಪ್ರಕಾರ ನಿಮ್ಗೆ ಯಾವ ಥರ ಸುಲಭ, ನಿಮ್ಗೆ ಯಾವ ಥರ ರಿಕ್ವೈರ್ಮೆಂಟ್ ಆಗುತ್ತೆ, ನಿಮ್ಮ ಮನೆ ಯಾವ ಥರ ಸ್ಟ್ರಕ್ಚರಲ್ಲಿದೆ, ನೀವು ಯಾವ ಥರ ಕೊಡ್ಬೋದು, ನೀವು ಐಡಿಯಾ ಮಾಡಿಕೊಂಡು ಕೊಟ್ಕೊಳ್ಳಿ. ಇದು ಮುಗೀತು ಸರ್, ಇದನ್ನು ಎಂಡಿಂಗ್ ಸ್ಟೇಜಲ್ಲಿದೆ. ನೀವು ನೋಡ್ಬೋದು, ನೋಡಿ ಇಲ್ಲಿ ಅಲ್ಲಲ್ಲೇ ಒಂದೊಂದು ಹೂವು ಇದೆ. 4ನೇ ಬೆಳೆ ಅಂತ ಅರ್ಥ. ಅಲ್ಲಲ್ಲೇ ಇರೋ ಹೂವುಗಳೆಲ್ಲ 4ನೇ ಬೆಳೆ. ಇದನ್ನ ತೆಗಿಬೇಕು ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀನಿ. ಇವತ್ತು ನಾಳೆಯಲ್ಲಿ ಇದನ್ನು ತೆಗೆದುಬಿಟ್ಟು ಇಲ್ಲಿಗೆ ಒಂದು 50 ಬ್ಯಾಗ್ ಶಿಫ್ಟ್ ಮಾಡೋ ರೇಂಜಲ್ಲಿದ್ದೀನಿ. ಈಗ ಸುಮಾರು ಜನ ಹೇಳ್ಬೋದು, ಅಣಬೆ ತಿನ್ನೋದ್ರಿಂದ ಏನು ಯೂಸ್ ಅಂತ. ನೋಡಿ, ಇದರಲ್ಲಿ ವಿಟಮಿನ್ ಡಿ ಸಿಗುತ್ತೆ. ಇದನ್ನು ತಿನ್ನೋದ್ರಿಂದ ನೀವು ಈಗ ಸೂರ್ಯನ ಬೆಳಕಿಗೆ ಹೋದ್ರೇ ನಿಮಗೆ ದೇಹಕ್ಕೆ ವಿಟಮಿನ್ ಡಿ ಸಿಗೋದು. ಬಟ್ ಇದು ತಿನ್ನೋದ್ರಿಂದ ನಿಮಗೆ ವಿಟಮಿನ್ ಡಿ, ರಿಚ್ ಇನ್ ಫೈಬರ್ ಎಲ್ಲ ಸಿಗುತ್ತೆ. ಲೈಕ್ ಇದನ್ನು ಕ್ಯಾನ್ಸರ್ನ ತಡೆಗಟ್ಟೋ ಶಕ್ತಿ ಇದೆಯಂತೆ. ನನಗೆ ಗೊತ್ತಿಲ್ಲ, ಲೈಕ್ ನಾನು ಓದಿರೋ ಪ್ರಕಾರ, ನಾನು ರಿಸರ್ಚ್ ಮಾಡಿರೋ ಪ್ರಕಾರ ಇದರಲ್ಲಿ ಕ್ಯಾನ್ಸರ್ನ ತಡೆಗಟ್ಟೋ ಶಕ್ತಿ ಇದೆಯಂತೆ. ಮತ್ತು ಶುಗರ್, BP ಇರೋ ಪೇಷಂಟ್ಸ್ ಕೂಡ ಯೂಸ್ ಮಾಡ್ಬೋದು. ಇದೇನು ನಾನ್ ವೆಜ್ ಅಲ್ಲ ಗೈಸ್, ಇದು ಪ್ಯೂರ್ ವೆಜ್, ಓಕೆನಾ? ಇದನ್ನು ಎಲ್ಲರೂ ತಿನ್ಬೋದು, ಎಲ್ಲ ವೆಜ್ ಇರೋರು ಕೂಡ ತಿನ್ಬೋದು. ಇದು ತಿನ್ನೋದ್ರಿಂದ ನಿಮಗೆ ನಿಮ್ಮ ಮೂಳೆಗಳು ವೀಕ್ ಆಗಿರೋವೆಲ್ಲ ಸ್ಟ್ರಾಂಗ್ ಆಗ್ತವೆ. ಇದನ್ನು ನೀವು ಹಿಂಗೆ ತಿನ್ನೋಕ್ಕೆ ಆಗಲಿಲ್ಲ ಅಂದರೆ ಪೌಡ್ರ್ ಮಾಡ್ಕೊಂಡು ತಿನ್ಬೋದು. ಇದು ಇವಾಗ ನೀವು ತಿರ್ಗಾ ಈ ಹಾರ್ವೆಸ್ಟ್ ಮಾಡೋರೆಲ್ಲ, ಮೇಡಮ್ ಈ ಥರ ಮಿಕ್ಬಿಟ್ರೆ ಏನು ಮಾಡ್ಬೋದು ಮೇಡಮ್, ವೇಸ್ಟೇ ಅಲ್ವಾ, ನಮಗೆ ಹಾರ್ವೆಸ್ಟ್ ಮಾಡಿ ಹೋಗಿಲ್ಲ ಅಂದರೆ ಏನು ಮಾಡೋದು ಅಂತ. ಇದನ್ನು ಒಣಗಿಸಿ ಆ ಪೌಡರ್ಗೂ ತುಂಬ ಮಾರ್ಕೆಟಿಂಗ್ ಇದೆ. ಬಟ್ ನೀವು ಹುಡುಕಬೇಕು ಮಾರ್ಕೆಟ್ನ. ಅದು ಏನಾದರೂ ಸಿಕ್ಕಿದ್ರೆ KG ತುಂಬ ಬೆಲೆಗೆ ಹೋಗುತ್ತೆ. ಇದು 10 kg ಸೇರಿಸಿದ್ರೇ 1 kg ಪೌಡ್ರ್ ಬರೋದು ಒಣಗಿರೋದು. ಆದರೆ ನಾನೇನು ಹೇಳೋದು ಅಂದರೆ, ಇದನ್ನೆಲ್ಲ ಒಣಗ್ಸೋಕೆ ಹೋಗ್ಬೇಕು. ಇನ್ ಕೇಸ್ ನಿಮಗೆ ಮಾರ್ಕೆಟಿಂಗ್ ಸಿಕ್ಕಿಲ್ವಾ, ಒಣಗಿಸಿ ಅದರಿಂದ ಕುಡೀರಿ, ಯೂಸ್ ಮಾಡಿ ನೋಡಿ, ನಿಮಗೂ ಒಳ್ಳೆ ಆರೋಗ್ಯ ಸಿಗಲಿ. ನಾವು ಬೆಳೆಯೋರು ಕೂಡ ಸಂತೋಷವಾಗಿ ನಿಮಗೊಂದು ಸಹಾಯಕಾರಿ ಆಗೋ ಥರ, ನಾವು ನಮ್ಮ ದೇಶಕ್ಕೆ ಏನೋ ಒಂದು ಉಪಯೋಗಕಾರಿ ಆಗೋ ಥರ ಮಾಡೋಣ. ನಾವು ಸರಿಗ ಪ್ರತಿದಿನ 10 kgಯಿಂದ 20 kg ಗಂಟ ತೆಗಿಯೋ ರೇಂಜಲ್ಲಿದ್ದೀವಿ. ನಮ್ಮ ಇಷ್ಟ ಏನಿರೋದು ಅಂದರೆ, ದಿನಕ್ಕೊಂದು 50ರಿಂದ 100 kg ತೆಗಿಬೇಕು. ಓಕೆ, 200 ರೂಪಾಯಿ ಕೊಟ್ಟರೆ ಪರವಾಗಿಲ್ಲ, ಬಟ್ ಒಳ್ಳೆ ಕಸ್ಟಮರ್ ಸಿಗಬೇಕು. ಇನ್ನು ಮುಂದೆ ಹೆಂಗೆ ಬರುತ್ತೋ ಗೊತ್ತಿಲ್ಲ, ಮುಂದೆ ನೀವು ಇನ್ನೂ ಜಾಸ್ತಿ ಆಗ್ಬೋದು ರೇಟ್. ಅಟ್ ಪ್ರೆಸೆಂಟ್ ರೇಟ್ ಏನಿದೆ ಅಂದರೆ, ಈಗ ನಾನು ತೆಗಿತಾ ಇರೋದು ಒಂದು 20 kg ಅಲ್ವಾ, ಪರ್ ಡೇ 20 kg ತೆಗಿತಾ ಇರೋದ್ರಿಂದ ನಾನೊಂದು 220ರಿಂದ 250 ರೂಪಾಯಿ ಮಾರ್ತಾ ಇದ್ದೀನಿ. ವೇರಿಯೇಷನ್ಸ್ ಅನ್ನೋದು ಹಿಂದೆ ಇರುತ್ತೆ. ಇದು ಎಕ್ಸ್ಪೋರ್ಟ್ ಮಾಡೋಂಗಿದ್ರೆ, ಇಲ್ಲಿಂದ ಬೇರೆ ಕಡೆ ಹೋಗ್ತಿದೆ ಅಂದರೆ ಅದು ತೂಕ ಏನಾಗುತ್ತೆ, ಕಮ್ಮಿ ಆಗ್ತಾ ಹೋಗುತ್ತೆ. ನೀವು ಅದಕ್ಕೆ ಏನು ಮಾಡಬೇಕು, ಒಂದು 2 kg ಕೊಡ್ತೀವಿ ಅಂದರೆ 2 kgನೇ ಕೊಡಬಾರ್ದು, ಒಂದು 10, 20, 30 ಗ್ರಾಮ್ ಜಾಸ್ತಿ ಹಾಕಿ ಕೊಡಬೇಕು. ಅವಾಗ ಏನಾಗುತ್ತೆ, ಅವ್ರಿಗೆ ತಲುಪೋ ಅಷ್ಟರಲ್ಲಿ ಅದು ಪರ್ಫೆಕ್ಟಾಗಿ 2 kg ಆಗುತ್ತೆ.
ನೋಡಿ ಸರ್, ಇದು ಮೆಸ್ಸು. ಇದರೊಳಗೆ ಒಂದು ಸೊಳ್ಳೆ ಕೂಡ ಹೋಗಬಾರ್ದು. ಲೈಕ್ ನೀರು ಹೊಡೆದಾಗಲೂ ಕೂಡ ನೀರು ತುಂಬ ಕೊಚ್ಚೆ ಥರ ಆಗಬಾರ್ದು, ಗಲೀಜ್ ಥರ ಆಗಬಾರ್ದು, ಕ್ಲೀನಾಗಿರಬೇಕು. ಆವಾಗ ಸೊಳ್ಳೆಗಳು ಮೊಟ್ಟೆ ಇರೋ ಚಾನ್ಸಸ್ ಇರೋಲ್ಲ. ಡರ್ಟಿ ವಾಟರ್ ಇದ್ದರೆ ನೊಣಗಳು ಮೊಟ್ಟೆ ಇರೋ ಚಾನ್ಸಸ್ ಇರ್ತವೆ. ನೀವು ನೀರು ಹೊಡೆದ್ಮೇಲೆ ಒಂದು ಹಾಫ್ ಆನ್ ಅವರ್ ಬಿಟ್ಟು ನೀರೆಲ್ಲ ಲೈಕ್ ನೀವು ಪ್ಯಾಕೆಟ್ಗೆ ಹೊಡೆದಿರ್ತೀರ ಅಂದರೆ ಅದು ಸೋರುತ್ತೆ. ಒಂದು ಹಾಫ್ ಆನ್ ಅವರ್ ಬಿಟ್ಟ ಮೇಲೆ ಎಲ್ಲ ಕ್ಲೀನಾಗಿ ನೀಟಾಗಿ ವಾಟರ್ದು ಕ್ಲೀನರ್ ಇರುತ್ತೆ, ಅದರಲ್ಲಿ ಕ್ಲೀನ್ ಮಾಡಿಬಿಡಿ. ಅಯ್ಯೋ, ಇಂಜಿನಿಯರಿಂಗ್ ತೊಗೊಂಡು ಇವ್ರು ಇದನ್ನು ಮಾಡ್ತಿದ್ದಾರೆ. ಕಾಲಮಾನ ಪ್ರಕಾರ ನನಗೆ ಗೊತ್ತಿಲ್ಲ ಯಾವ ಟೈಮಲ್ಲಿ ಏನಾಗುತ್ತೆ. ನಾವು ಇಂಜಿನಿಯರಿಂಗ್ ಮಾಡಿ ಅದಕ್ಕಿಂತ ಹೆಚ್ಚು ಹಣನ ನಾನು ಇದರಲ್ಲಿ ಗಳಿಸ್ಬೋದು. ಮತ್ತು ನೀವು ಕೇಳ್ಬೋದು, ಮೇಡಮ್ ಇದು ಮಾಡಿ ಕೂಡ ಏನು ಹೆಂಗೆ ಮಾರ್ಕೆಟಿಂಗ್ ಹೆಂಗೆ ಸಿಗುತ್ತೆ, ಅದು ತೊಂದರೆ ಅಲ್ವಾ, ಹೋಗಿಲ್ಲ ಅಂದರೆ ವೇಸ್ಟ್ ಆಗುತ್ತೆ ಅಲ್ವಾ, ನೀವು ಹೆಂಗೆ ಹಿಡಿತೀರಾ? ಅದಕ್ಕೆಲ್ಲ ಸೊಲ್ಯೂಷನ್ ಇದೆ. ನಾನು ಕೂಡ ಯೋಚನೆ ಮಾಡಿ ಮಾಡ್ಲೋ ಬೇಡವೋ ಅಂತ ತಿಳ್ಕೊಂಡು ಇದ್ದಾಗ ನಮ್ಮ ಮನೆಯಲ್ಲಿ ನಮ್ಮಲ್ಲಿ ಹಿರಿಯರಿದ್ದಾರೆ. ಮುಖ್ಯವಾದ ಕಾರಣ ನಮ್ಮ ತಾತ. ಅದು ಮಾತ್ರ ಅಲ್ಲ, ನಾನು ಒಂದು ಯೂಟ್ಯೂಬ್ಗಳಲ್ಲಿ ನೋಡಿ ತುಂಬ ಜನ ನನ್ನ ಸ್ನೇಹಿತರ ಬಳಿ ಮಾತಾಡಿ ಕೂಡ, ಮತ್ತು ತಿರ್ಗಾ IAHR ಇಂಡಿಯನ್ ಹಾರ್ಟಿಕಲ್ಚರಲ್ಲಿ ಹೋಗಿ ರಿಸರ್ಚ್ ಮಾಡಿ ಅಲ್ಲಿ ಟ್ರೈನಿಂಗ್ ತಗೊಂಡು ಅಲ್ಲಿಂದ ಅವರೆಲ್ಲ ನನಗೆ ಉತ್ಸಾಹ ತುಂಬಿಸಿದ ಮೇಲೆ ಸರಿ ಸ್ಟಾರ್ಟ್ ಮಾಡೋಣ ಅಂತ ಜಸ್ಟ್ ಗೈಸ್ ನಾನು 5 ಪ್ಯಾಕೆಟಿಂದ ಸ್ಟಾರ್ಟ್ ಮಾಡಿದೆ. 5ರಿಂದ 10 ಆಯಿತು, 10ರಿಂದ 15 ಆಯಿತು, 15ರಿಂದ 30ಕ್ಕೆ ಮಾಡಿದ್ವಿ. ಈಗ 50ಕ್ಕೆ ಬಂದು ನಿಂತಿದ್ದೀವಿ. ಈಗ 50 ಬ್ಯಾಗ್ ದಿನ ಮಾಡ್ತಾ ಇದ್ದೀವಿ. ಏನು 50 ಬ್ಯಾಗ್ ದಿನ ಮಾಡ್ತಾ ಇದ್ದೀವಿ, ಹೋಗುತ್ತಾ ಹೆಂಗೆ ಅಂತ ನೀವು ಕೇಳ್ಬೋದು. ಜಸ್ಟ್ ಏನಿಲ್ಲ, ನೀವು ಹೆಂಗೆ ಅಂದರೆ ವ್ಯಾಪಾರಸ್ಥರನ್ನ ಹಿಡಿಬೇಕು. ನೀವು ಹೆಂಗೆ ಹಿಡಿಬೇಕಂದ್ರೆ ಫಸ್ಟ್ ಪಾರ್ಕಿಂದ ಸ್ಟಾರ್ಟ್ ಮಾಡಿ, ಹೋಗಿ ನಿಂತ್ಕೊಳ್ಳಿ. ನೀವು ಶ್ರಮ ಪಟ್ರೇ ನಿಮಗೆ ಲಾಭ ಸಿಗೋದು ಮತ್ತು ನಿಮಗೆ ಸಂತೋಷ ಸಿಗೋದು. ನೀವು ಹೇಳಿದ ರೇಟಿಗೆ ಸ್ಟಾರ್ಟಿಂಗಲ್ಲಿ ಹೋಗ್ದಿರ ಇರ್ಬೋದು. ಬಿಕಾಸ್ ನೀವು ಮಾಡಿರೋ ಪ್ರಾಡಕ್ಟ್ ಕ್ವಿಕ್ ಆಗಗಂಟ, ನೀವು ಮಾಡಿರೋ ಪ್ರಾಡಕ್ಟ್ ಅವ್ರಿಗೆ ಇಷ್ಟ ಆಗಗಂಟ ಅವರು ವಿಷಯ ಏನಿದೋ ಆ ವಿಷಯಕ್ಕೆ ನೀವು ಕೊಡ್ತಾ ಹೋಗಿ. ಒಂದು ಸಲ ಕ್ವಿಕ್ ಆದರೆ ಯು ಕ್ಯಾನ್ ರೈಸ್ ಇಮಿಡಿಯೇಟ್ಲಿ, ಯು ಕ್ಯಾನ್ ಡೌನ್ ಇಮಿಡಿಯೇಟ್ಲಿ. ಕಾಲಮಾನ ಪ್ರಕಾರ ಚೇಂಜ್ ಆಗುತ್ತೆ. ಇನ್ನೂ ಒಂದು ಗ್ರೇಟ್ ಮ್ಯಾಜಿಕ್ ಏನಂದರೆ, ಸಮ್ಮರ್ ಟೈಮಲ್ಲಿ ಯಾರೂ ಇಷ್ಟು ಹಾರ್ವೆಸ್ಟ್ ಹಾಕಿಲ್ಲ. ನೀವು ಬೇಕಾದ್ರೆ ಯೂಟ್ಯೂಬರ್ಸ್ನ ಕಾಂಟ್ಯಾಕ್ಟ್ ಮಾಡಿ. ಸಮ್ಮರ್ ಟೈಮಲ್ಲಿ ತಾಪಮಾನ ಕಾಪಾಡೋದು ಜಾಸ್ತಿ ಕಷ್ಟ, ಬಿಸಿಲು ಕೂಡ ಜಾಸ್ತಿ ಬರುತ್ತೆ, ಟೆಂಪರೇಚರ್ ಕಾಪಾಡಬೇಕು, ಎಲ್ಲ ಕಾಪಾಡಬೇಕು. ಆಗ ಅಣಬೆ ಕೂಡ ಕಪ್ಪಾಗೋ ಚಾನ್ಸಸ್ ಇರುತ್ತೆ, ಗ್ರೀನ್ ಆಗೋ ಚಾನ್ಸಸ್ ಇರುತ್ತೆ. ಆದರೂ ಕೂಡ ನಮ್ಗೆ ಏನೂ ಆಗದಿರ ಇಷ್ಟು ಬೆಳೆ ಬಂದಿದೆ ಅಂದರೆ ಅದು ವಂಡ್ರಸ್ ಮಾತ್ರ ಅಲ್ಲ, ನಾವು ಕ್ಯೂರಿಂಗ್ ಜಾಸ್ತಿ ಮಾಡಬೇಕು. ಟೆಂಪರೇಚರ್ ಅನ್ನೋದು 22ರಿಂದ 29 ಒಳಗೆ ನೀವು ಕಾಪಾಡ್ಕೊಂಡು ಬಂದರೆ ಸೂಪರಾಗಿ ಬೆಳೆ ಬರುತ್ತೆ. ಬಟ್ ಹ್ಯುಮಿಡಿಟಿ ಮಾತ್ರ 70 ಕೆಳಗಡೆ ಹೋಗಬಾರ್ದು. 70ರಿಂದ ಮೇಲೆ ನೀವು 90-95 ಎಷ್ಟಾದರೂ ಇರಲಿ ಕಾಪಾಡಬೇಕು. ಮಳೆಗಾಲದಲ್ಲೆಲ್ಲ ನೀವು ಟೆನ್ಷನ್ನೇ ತೊಗೊಳಂಗಿರಲ್ಲ. ಏನು ಒಂದು 2-3 ಸಲ ಕ್ಯೂರಿಂಗ್ ಮಾಡಿ ಆ ಗಾಳಿಗೆ ಕೂಲಾಗಿರುತ್ತೆ, ಅವಾಗೇನು ತೊಂದರೆ ಇರಲ್ಲ. ಬಟ್ ಸಮ್ಮರ್ ಟೈಮಲ್ಲಿ ಮಾತ್ರ 2 ಅವರ್ಗೆ ಒಂದು ಸಲ ನೀವು ಕ್ಯೂರಿಂಗ್ ಮಾಡ್ತಾಯಿದ್ರೆ ಯಾವ ತೊಂದರೆನೂ ಆಗೋಲ್ಲ. ಯಾಕಂದರೆ ನೀವು ಹಂಗೂ ಮೇಡಮ್ ಮನೇಲಿ ಮಾಡಿದ್ದೀರಾ, ಹೆಂಗಾಗುತ್ತೆ? ಎಷ್ಟೇ ಆದರೂ ನೀವು ಮಾಡಿರೋದು ಮೋಲ್ಡ್ ಮಳೆಯಲ್ಲಿ, ಅಫ್ಕೋರ್ಸ್ ಮೋಲ್ಡ್ಗೆ ಅದು ತಾಪಮಾನ ಹಿಡಿದು ನಿಮಗೆ ಶೆಕೆ ಆಗಲೇಬೋದು. ತುಂಬ ಸಮ್ಮರಲ್ಲಿ ಹೀಟ್ ಆಗುತ್ತೆ ರೂಮ್. ಇಲ್ಲ ಗೈಸ್, ನೀವು ಹಂಗೇನಾದರೂ ಇದ್ದರೂ ನಾವು ಗೋಣಿ ಚೀಲನ ಹಾಕಿದ್ದೀವಿ. ನೀವು ಸುತ್ತ ಗೋಣಿ ಚೀಲನ ಕಟ್ಟಿ ಗೋಣಿ ಚೀಲಕ್ಕೆ ಅವಾಗವಾಗ ಕ್ಯೂರಿಂಗ್ ಮಾಡ್ತಾ ಬಂದರೆ ನೀವು ಅದನ್ನು ಕಾಪಾಡ್ಕೊಳ್ಬೋದು. ಈಗ ನೀವು ಕೇಳ್ಬೋದು, ಮೇಡಮ್ ಎಷ್ಟು ಆಗ್ಬೋದು ಒಂದು ಪ್ಯಾಕೆಟ್ ಮಾಡೋಕ್ಕೆ, ನಿಮಗೇನು ಲಾಸ್ ಆಗಲ್ವಾ? ಈಗ ನೋಡಿ, ನೀವು ಇಷ್ಟು ಪ್ಯಾಕೆಟ್ ಮಾಡ್ತೀರಾ, ನೀವು ಸೇಲ್ ಮಾಡ್ತೀರಾ, ನೀವು ಇಷ್ಟು ಬಂಡವಾಳ ಹಾಕ್ತೀರಾ, ಅದು ಅಲ್ಲಲ್ಲಿಗೆ ಸರಿ ಹೋಗುತ್ತಲ್ಲ, ನೀವು ಹೆಂಗೆ ಹೇಳ್ತೀರಾ ಜಾಸ್ತಿ ಬರುತ್ತೆ ಅಂತ? ಈಗ ನೋಡಿ ಗೈಸ್, ನಾನು ಬರೀ ಪ್ಯಾಕೆಟ್ ಬಗ್ಗೆ ಮಾತಾಡ್ತಿಲ್ಲ. ನಾನು ಇನ್ಕ್ಲೂಡಿಂಗ್ ಈ ಮನೆ ಬಾಡಿಗೆ, ಕರೆಂಟ್ ಬಿಲ್, ನೀರಿನ ಬಿಲ್ ಎಲ್ಲ ಸೇರಿಸಿ ಒಂದು ಪ್ಯಾಕೆಟ್ಗೆ ಅಮ್ಮಮ್ಮ ಅಂದರೂ ಒಂದು 100 ರೂಪಾಯಿ ಆಗುತ್ತೆ ಗೈಸ್. ನಾನು ಮಾಡ್ತಾ ಇರೋದು ಪಿಲೆಟನ್ನ ಯಾಕೆ ಚೂಸ್ ಮಾಡಿದ್ದೀನಿ ಅಂದರೆ, ಈಗ ನೀವು ಮಶ್ರೂಮ್ನ ಒಣ ಹುಲ್ಲಲ್ಲೂ ಮಾಡ್ಬೋದು. ಅದನ್ನ ಕಟ್ ಮಾಡಿ 2 ಇಂಚು 3 ಇಂಚು ಕಟ್ ಮಾಡಿ 120 ಡಿಗ್ರಿಯಲ್ಲಿ ಕುದಿಸ್ಬೇಕು. ಚೆನ್ನಾಗಿ ಕುದಿಸಿ ಅದನ್ನೆಲ್ಲ ನೀವು ನೀಟಾಗಿ ಒಣಗಿಸಿ ಅದನ್ನೆಲ್ಲ ಮಾಡಬೇಕು. ನಾನು ಬಿಲ್ಡಿಂಗಲ್ಲಿ ಮಾಡ್ತಿರೋದ್ರಿಂದ ಅದನ್ನು ಚೂಸ್ ಮಾಡಿಲ್ಲ. ಯಾಕಂದರೆ ನಿಮಗೆ ಗೊತ್ತಿರ್ಬೋದು, ಇಲಿ ಹೆಗಣ ಎಲ್ಲ ಬಂದು ಸೇರಿಕೊಳ್ಳುತ್ತೆ, ತಿರ್ಗಾ ತುಂಬ ಮಸ್ಕಿಟೋಸ್ ಎಲ್ಲ ಸೇರಿಕೊಳ್ಳುತ್ತೆ, ಮತ್ತು ಬಿಲ್ಡಿಂಗ್ ಫುಲ್ ಒಂಥರ ವೇಸ್ಟೇಜ್ ಥರ ಲೈಕ್ ತುಂಬ ಕಸ ತುಂಬಿಕೊಳ್ಳುತ್ತೆ. ಸೊ ನಾನು ಯಾಕೆ ಪಿಲೆಟ್ ಯೂಸ್ ಮಾಡ್ತಾ ಇದ್ದೀನಿ ಅಂದರೆ, ಪಿಲೆಟ್ ಬಂದ್ಬಿಟ್ಟು ಆಡುಂಡಿನ ಮಾಡಿರೋದು. ಅದು ಹೆಂಗಿರುತ್ತೆ ಅಂದರೆ, ಒಂದು ಚಿಕ್ಕ ಕಡ್ಡಿ ಥರ ಇರುತ್ತೆ. ಏನಿಲ್ಲ ಅಂದರೂ ಒಂದು ಕವರ್ ನಿಮಗೆ 1 kg-ಇಂದ 1.5 kg ನೀವು 3 ಬೆಳೆ ತೆಗಿಬೋದು ಒಂದು ಕವರಲ್ಲಿ. ಇದಕ್ಕೆ ಒಂದು 100 ರೂಪಾಯಿ ಆಗುತ್ತೆ. 100 ರೂಪಾಯಿ ಹೋದ್ರೂ ಕೂಡ 220 ರೂಪಾಯಿ ಮಾರ್ತೀರಾ. ಅದು ಫಸ್ಟ್ ನಾನು ಹಾಕಿದೆ 25,000 ರೂಪಾಯಿ ಬಂಡವಾಳ. ನನಗೇನು ಸ್ಟಾರ್ಟಿಂಗಲ್ಲಿ ಏನು ಪ್ರಾಫಿಟ್ ಸಿಕ್ಕಿಲ್ಲ, ಫ್ರಾಂಕಾಗಿ ಹೇಳ್ತೀನಿ. ಫಸ್ಟೇ ನೀವು ಪ್ರಾಫಿಟ್ ಸಿಗಬೇಕು ಅಂದರೆ ಆಗಲ್ಲ. ಯಾಕಂದರೆ
ಮನೆ ಹಗ್ಗ ಕಟ್ಟಬೇಕು, ಮರ ತರಬೇಕು, ಹಗ್ಗ ತರಬೇಕು, ಗೋಣಿ ಚೀಲ ತರಬೇಕು, ಅದು ಟೆಂಪ್ರೇಚರ್ ಮೆಷಿನು, ಈ ಹಗ್ಗ ಎಲ್ಲ ಕಟ್ಟಬೇಕು, ಅದಕ್ಕೆ ನಿಮಗೆ ಕಾಸು ಹೋಗುತ್ತೆ. ಒಂದು ಸಲ ನೀವು ತಂದು ಹಾಕಿದ್ರೆ ಮತ್ತೆ ತಿರುಗಿ ತರೋ ಅವಶ್ಯಕತೆ ಇರಲ್ಲ, ಆ ದುಡ್ಡು ಉಳಿಯುತ್ತೆ. ತಿರ್ಗಾ ನೀವು ಈ ಥರ ಮೆಸ್ ಡೋರ್ ಎಲ್ಲ ಮಾಡಿಸ್ಬೇಕು ವೈಟ್ ರೂಮ್ಗೆ, ಈ ದುಡ್ಡು ಉಳಿಯುತ್ತೆ. ನೀವು ಅವಾಗ ಉಪಯೋಗಿಸ್ಕೋಬೋದು. ತುಂಬ ಜನ ಹೇಳ್ತಾರೆ ಮೇಡಮ್ ಪಿಲೆಟಲ್ಲಿ ಬರೋಲ್ಲ, ಹಾಳಾಗುತ್ತೆ. ನೀವು ಲಬ್ಬರ್ ಬ್ಯಾಂಡ್ನ ಟೈಟಾಗಿ ಹಾಕಿ ಪಿನ್ನ ಚೆನ್ನಾಗಿ ಹೊಡಿರಿ. ಪಿನ್ನ ಚೆನ್ನಾಗಿ ಹೊಡೆದ್ರೆ ಬ್ಲ್ಯಾಕ್ ರೂಮಲ್ಲಿ ಚೆನ್ನಾಗಿ ಅದು ಇದಾಗಬೇಕು. ಈ ಥರ ಬರೋಕ್ಕೆ ಸ್ಟಾರ್ಟ್ ಆದಾಗ ಇದು ಫಸ್ಟ್ ಸ್ಟೇಜಲ್ಲಿದೆ. ಇನ್ನೊಂದು 2 ದಿನ ಬಿಟ್ಕೊಂಡು ನೋಡಿದ್ರೆ ತುಂಬ ದೊಡ್ಡ ಹೂವು ಬರೋ ಚಾನ್ಸಸ್ ಇರುತ್ತೆ. ಈ ಥರ ಕೂಡ ನಿಮಗೆ ಇಲ್ಲಿ ನೋಡಿ ಈ ಥರ ಬರೋಕ್ಕೆ ಸ್ಟಾರ್ಟ್ ಆಗ್ತಾ ಇರುತ್ತೆ. ಇದನ್ನು ನೀವೇನು ಮಾಡಬೇಕು ಅಂದರೆ ನೀರು ಹೊಡಿತಾ ಇರಬೇಕು. ನೀವು ಹೊಡಿತಾ ಇದ್ರೇ ಅದು ಬರೋಕ್ಕೆ ಸಾಧ್ಯ, ಇಲ್ಲ ಅಂದರೆ ಅದು ಹಾಳಾಗೋ ಚಾನ್ಸಸ್ ಇರುತ್ತೆ. ಒಂದು ಸಲ ನಿಮಗೆ ಕಸ್ಟಮರ್ ಕ್ವಿಕ್ ಆದರು ಅಂದರೆ ಅವರೇ ಹುಡ್ಕೊಂಡು ಬಂದು ನಿಮ್ಮಲ್ಲಿ ತಗೊತಾರೆ. ನಮ್ಮಲ್ಲಿ ಅನೇಕ ಜನರು ಆ ಥರ ಇದ್ದಾರೆ. ನಿಮಗೆ ಬಲ್ಕಾಗಿ ತಗೊತಾರಾ, ಇಲ್ಲ ಒಂದೊಂದು ಪೀಸ್ 2 ಪೀಸ್ ತಗೊತಾರಾ, ಇಲ್ಲ 2 kg 3 kg ತಗೊತಾರಾ. 3 ಟೈಪ್ಸ್ ಇದ್ದಾವೆ. 3 ಟೈಪ್ಸಲ್ಲೂ ನೀವು ಕೊಡಿ. ಒಂದೊಂದು ಪೀಸ್ 2 ಪೀಸ್ ತಗೊಳ್ಳೋರಿಗೆಲ್ಲ 60 ರೂಪಾಯಿ 70 ರೂಪಾಯಿಗೆ ಮಾಡಿರಿ. ಇಲ್ಲ ನೀವು ಬಲ್ಕಾಗಿ ಮೇಡಮ್ ಬಲ್ಕಾಗಿ ತಗೊತಾರಂತೆ, ಏನು 220 250 ರೂಪಾಯಿ ಗಂಟ ಮಾರ್ರಪ್ಪ. ಇಲ್ಲ ಅದು ಆಗಲ್ಲ ಮೇಡಮ್, ಅಷ್ಟು ತಗೊಳ್ಳಲ್ಲ ಮೇಡಮ್ ಅಂದರೆ 220 250 ಗಂಟ ನೀವು ಮಾಡ್ಬೋದು. ಅದರಲ್ಲಿ ನಿಮಗೆ ಕಂಜೆಸ್ಟ್ ಆಗೋ ಥರ ನೀವು ಕೊಟ್ಕೊಂಡು ಹೋಗಿ. ನಿಮಗೆ ರಿಕ್ವೈರ್ಮೆಂಟ್ ಯಾವ ಥರ ಇರುತ್ತೋ. ಪಿಲೆಟಲ್ಲಿ ಮಾಡಿರೋದಕ್ಕೆ ನನಗೆ 100 ರೂಪಾಯಿ ಬೀಳ್ತಿದೆ. ಒಣ ಹುಲ್ಲಲ್ಲಿ ನೀವು ಕುದಿಸಿ, ಒಣ ಹುಲ್ಲು ಈಗ ನಾವು ರೈತರಾಗಿರೋದ್ರಿಂದ ನಾವು ಭದ್ರಾವತಿಲಿ ಜಮೀನಿದೆ, ಅಲ್ಲಿಂದ ನಾವು ತರಲಿಕ್ಕಾಗಲ್ಲ. ಅದಕ್ಕೆ ನಾವು ಅದನ್ನು ತೊಗೊಂಬಂದರೆ ನಾನು ಬಿಲ್ಡಿಂಗಲ್ಲಿ ಮಾಡಲ್ಲ ಅಂತ. ನಿಮ್ಗೇನಾದರೂ ಒಂದು ಫಾರ್ಮ್ ಥರ ಇದ್ದರೆ ಒಣ ಹುಲ್ಲು ತೊಗೊಂಬನ್ನಿ. ಒಣ ಹುಲ್ಲಲ್ಲಿ ಇನ್ನೂ ಕಮ್ಮಿ ಬರ್ಬೋದು, 80 ರೂಪಾಯಿ 70 ರೂಪಾಯಿನೂ ಆಗ್ಬೋದು ಒಂದು ಬ್ಯಾಗ್ಗೆ. ಬಟ್ ಮಾಡೋದನ್ನ ನಾವು ಕ್ಲೀನಾಗಿ ನೀಟ್ನೆಸ್ ಆಗಿ ಮಾಡಬೇಕು. ಇದಕ್ಕೆ ಸೊಳ್ಳೆ ಕೂರಬಾರ್ದು. ಮತ್ತು ತಿರ್ಗಾ ದಿಸ್ ಪೀರಿಯಡ್ಸ್ ಆದವ್ರು ಬರೋಂಗಿಲ್ಲ, ಮುಟ್ಟು ಮೈಲಿಗೆ ಆಗಬಾರ್ದು. ಮತ್ತು ಯಾರಿಗಾದ್ರೂ ಜ್ವರ ಕಫ ಸೀನ್ ಬಂದರೆ ಇದ್ರ ಮೇಲೆ ಇದು ತುಂಬ ಸೂಕ್ಷ್ಮ. ಓಕೆನಾ? ನೀವೇನಾದರೂ ಒಂದೇ ಒಂದು ರೋಗ ಇದ್ರ ಮೇಲೆ ಬಿತ್ತು ಅಂದರೆ ಇದಕ್ಕೆ ಸ್ಪ್ರೆಡ್ ಆಗಿ ಎಂಟೈರ್ ರೂಮ್ ಸ್ಪ್ರೆಡ್ ಆಗುತ್ತೆ. ಸೊ ಅದಕ್ಕೆ ನೀವು ಎಷ್ಟು ಚೆನ್ನಾಗಿ ಕಾಪಾಡ್ತೀರೋ ಅಷ್ಟು ಚೆನ್ನಾಗಿ ನಿಮಗೆ ಬೆಳೆ ಬರುತ್ತೆ. ಅದು ಮಾತ್ರ ಅಲ್ಲ ನೋಡಿ, ಈ ಪುನೆಟ್ ಬಾಕ್ಸು ನಾನು ಈಗ ಬಲ್ಕಾಗಿ ಕೊಡ್ತಿರೋದ್ರಿಂದ ನೋಡಿ ನಿಮ್ಗೆ ಈ ಥರ ಸ್ಟೇಜ್ ಬಂದಾಗ ಹಾರ್ವೆಸ್ಟ್ ಮಾಡಿಬಿಡ್ಬೇಕು. ನೀವು ಇನ್ನು ದಪ್ಪ ಬರುತ್ತೆ. ದಪ್ಪ ಬರೋದು ಏನು, ಅದು ಫಸ್ಟ್ ಕ್ವಾಲಿಟಿನೇ. ಸ್ವಲ್ಪ ಜನ ದಪ್ಪ ಬರುತ್ತೆ, ಅದು ವರ್ಕ್ ಆಗಲ್ಲ, ಅದು ಚೆನ್ನಾಗಿರಲ್ಲ, ಏನೂ ಆಗಲ್ಲ, ಅದು ಫಸ್ಟ್ ಕ್ವಾಲಿಟಿ. ಈ ಗಂಟೆ ಶೇಪಲ್ಲಿ ಬರುತ್ತೆ ಒಂದು, ಆ ಗಂಟೆ ಶೇಪ್ ಬಂದರೆ ಅದು ಫಸ್ಟ್ ಕ್ವಾಲಿಟಿ. ಈ ಥರ ಚಿಕ್ಕ ಬಂದಾಗೆಲ್ಲ ಏನಾಗುತ್ತೆ, ಇಲ್ಲಿರೋ ಜನಗಳಿಗೆ ಬಟನ್ ಮಶ್ರೂಮ್ ತಿಂದು ಅದು ಚಿಕ್ಕದಾಗಿರುತ್ತೆ. ಇದು ದೊಡ್ಡದಾಗಿ ಕೊಟ್ಬಿಟ್ರೆ ಮೇಡಮ್ ಇದು ದೊಡ್ಡದಾಗಿದೆ. ಅನೇಕ ಜನ ಈ ಬುಡನ ಕಟ್ ಮಾಡ್ತಾರೆ. ಈ ಬುಡದಲ್ಲೇ ಸರ್ ವಿಟಮಿನ್ ಇರೋದು, ನೀವು ಸೂರ್ಯನ ಬೆಳಕಿಗೆ ಹೋದರೆ ವಿಟಮಿನ್ ಡಿ ಸಿಗುತ್ತೆ ಅಂತೀರಾ. ಇದನ್ನು ತಿನ್ನಿ, ನಿಮ್ಗೆ ವಿಟಮಿನ್ ಡಿ ಪಕ್ಕ 100% ಸಿಗುತ್ತೆ. ಇದರಿಂದ ನಾನು ಏನು ಯೋಚನೆ ಮಾಡ್ತೀನಿ ಅಂದರೆ, ಒಂದು ಸಮಾಜಕ್ಕೆ ಒಂದು ಸೇವೆ, ಮತ್ತು ನಾವು ರೈತರ ಮಕ್ಕಳಾಗಿ ನಾವು ಇದನ್ನು ಬೆಳೆಸಬೇಕು. ಮತ್ತು ಇನ್ನೂ ಒಂದು, ನಾವು ಕೊಡೋದು ಸಮಾಜಕ್ಕೆ ಒಂದು ಉಪಯೋಗಕಾರಿಯಾಗಿರಬೇಕು. ನಾವು ಏನೋ ಒಂದು ಕೊಡ್ತಿದ್ದೀವಿ ಅಂದರೆ ಅದು ಆರೋಗ್ಯಕಾರಿಯಾಗಿ. ಇದು ಇನ್ನೂ ಒಂದು ಕೆಮಿಕಲ್ ಫ್ರೀ, ಏನೇ ಕೆಮಿಕಲ್ ಹಾಕಲ್ಲ, ಏನೂ ಇಲ್ಲ. ಪಿಲೆಟ್ ತೊಗೊಂಬಂದು ಹಾಕ್ತೀವಿ, ಅದಕ್ಕೆ ಬ್ರೀಚ ಸ್ಪ್ರೆಡ್ ಮಾಡ್ತೀವಿ, ಬಿಡ್ತೀವಿ, 15 ದಿನ ತಿರ್ಗಾ ತೆಗಿತೀವಿ. ಬಟ್ ನೀವು ಬಟನ್ ಮಶ್ರೂಮ್, ಗುಂಡು ಮಶ್ರೂಮ್ ಎಲ್ಲ ನೋಡಿದ್ದೀರಾ ಅಲ್ವಾ, ಅದನ್ನು ಮಾಡೋಕ್ಕೆ ತುಂಬ ಲಾರ್ಜ್ ಸ್ಪೇಸ್ ಬೇಕು. ಅದೆಲ್ಲ ಇದು ಫ್ಯಾಕ್ಟ್ರಿ ಔಟ್ಲೆಟಲ್ಲಿ ಮಾಡೋ ಥರ ಇರಬೇಕು. ಅದಕ್ಕೆ ತುಂಬ ಕೆಮಿಕಲ್ ಹಾಕಬೇಕು, ಎಲ್ಲ ಮಾಡಬೇಕು. ನಾನು ಸದ್ಯಕ್ಕೆ ಇದೊಂದು ಸ್ಟಾರ್ಟ್ ಮಾಡಿದ್ದೀನಿ. ಇನ್ನೂ ಪ್ಲ್ಯಾನ್ ಇದೆ, ಮಿಲ್ಕಿ ಮಾಡೋಣ ಅಂತಿದ್ದೀನಿ, ಶಿತಾಕೆ ಮಾಡೋಣ ಅಂತ ಇದ್ದೀನಿ. ಮಾರ್ಕೆಟಿಂಗ್ ಒಂದು ಸಲ ಕ್ವಿಕ್ ಆದರೆ ಸಾವಿರಾಂತರ ಜನ ಸಿಗ್ತಾರೆ. ನೀವು ಫಸ್ಟ್ ಏನು ಮಾಡಬೇಕು ಅಂದರೆ, ಚಿಕ್ಕದು ಪಾರ್ಕ್ಗೆ ಹೋಗಿ, ಬಸ್ ಸ್ಟಾಪ್ಗೆ ಹೋಗಿ, ಸ್ಕೂಲ್ ಹತ್ರ ಕೂತ್ಕೊಳ್ಳಿ, 1 ಅವರು. ಅಲ್ಲಿ ಸ್ಕೂಲ್ ಮಕ್ಕಳನ್ನ ಕರ್ಕೊಂಡು ಹೋಗೋರು ಅಫ್ಕೋರ್ಸ್ ನೋಡ್ತಾರೆ, ಅವ್ರು ತೊಗೊತಾರೆ. ಇಲ್ಲಾಂದರೆ ನಿಮ್ಮ ವಾಟ್ಸಪ್ ಸ್ಟೇಟಸ್, ಇನ್ಸ್ಟಾಗ್ರಾಮ್ ಸ್ಟೇಟಸ್, ಅವಾಗ ಆಗ್ತಾ ಅವ್ರೊಬ್ರಿಗೆ ಸ್ಕ್ರೀನ್ಶಾಟ್ ಕಳಿಸೋದು, ಅವ್ರು ಇನ್ನೊಬ್ರಿಗೆ ಹೇಳೋದು, ಅವ್ರು ಮತ್ತೊಬ್ರಿಗೆ ಹೇಳೋದು, ಆ ಥರ ಸೋಷಿಯಲ್ ಮೀಡಿಯಾದಲ್ಲಿ ಇದಾಗಿ ನೀವು ಬೆಳಿಬೋದು. ಮಾರ್ಕೆಟಿಗೇನು ಕಷ್ಟ ಇಲ್ಲ, ನೀವು ಬೆಳೆಯೋದು ನಿಮಗೆ ಲಾಭ ಸಿಗುತ್ತೆ, ಅದಂತೂ 100% ಹೇಳ್ತೀನಿ. ಮತ್ತು ನಾನು ಈಗಿರೋ ಯಂಗ್ಸ್ಟರ್ಸ್ಗೆ ಏನು ಹೇಳ್ತೀನಿ ಅಂದರೆ, ನೋಡಿ ಗೈಸ್, ನೀವಿನ್ನು ನಿಮ್ಮ ಪಾಕೆಟ್ ಮನಿನ ನಿಮ್ಮ ತಂದೆ ತಾಯಿ ಹತ್ರ ಕೇಳ್ತಿದ್ದೀರಾ. ನಿಮಗೆ ಎಷ್ಟು ವರ್ಷ, 20, 21 ವರ್ಷ, 25 ವರ್ಷ ಆದರೂ ನೀವು ನಿಮ್ಮ ತಂದೆ ತಾಯಿ ಬಳಿ ಪಾಕೆಟ್ ಮನಿ ಕೇಳಕ್ಕೆ ಹೋಗ್ತೀರಾ. ನೀವು 9ನೇ ಕ್ಲಾಸ್ 8ನೇ ಕ್ಲಾಸ್ ಓದ್ತಿರ್ಬೇಕಾದ್ರೆ ನೀವು ವೃತ್ತಿ ಶಿಕ್ಷಣ ಕೊಡಬೇಕು. ನಿಮಗೆ ವೃತ್ತಿ ಶಿಕ್ಷಣ ಅಂದರೆ ನೀವಾಗೆ ಏನೋ ಮಾಡಬೇಕು. ಲೈಕ್
ಸಕ್ಸಸ್ ಆಗುತ್ತೋ ಬಿಡುತ್ತೋ ಸೆಕೆಂಡ್ರೆ, ನೀವಾಗಿ ಸ್ಟಾರ್ಟ್ ಮಾಡಿದ್ರೆ ಲೈಕ್ ನಾನು ಇಂಜಿನಿಯರಿಂಗ್ ಓದ್ಕೊಂಡು ಇದೊಂದು ಪಾರ್ಟ್ ಟೈಮ್ ಆಗಿ ಇಟ್ಕೊಂಡಿದ್ದೀನಿ. ಇಟ್ ಮೈಟ್ ಹೆಲ್ಪ್ ಮೈ ಪೇರೆಂಟ್ಸ್, ನಮ್ಮ ಪೇರೆಂಟ್ಸ್ ಕೂಡ ಹೆಲ್ಪ್ ಆಗ್ಬೋದು, ಫೀಸ್ ಕಟ್ಟಕ್ಕೆ ಹೆಲ್ಪ್ ಆಗ್ಬೋದು, ನಾನು ಮಾಡಿರೋದ್ರಿಂದ ಅವ್ರಿಗೇನಾದರೂ ಹೆಲ್ಪ್ ಆಗುತ್ತೆ. ಸೊ ಈ ಥರ ನೀವು ಹೇಳ್ಬೋದು, ಏನು ಮೇಡಮ್ ಇಂಜಿನಿಯರಿಂಗ್ ಓದ್ಕೊಂಡು ನೀವು ಇಂಜಿನಿಯರಿಂಗಲ್ಲೇ ಸಂಪಾದನೆ ಮಾಡ್ಬೋದಲ್ವಾ, ಇದೆಲ್ಲ ಯಾಕೆ, ಅದನ್ನು ಮಾಡೋಣ ಇದನ್ನು ಮಾಡೋಣ. ಅನೇಕ ಈ ಥರ ಕ್ರಾಪ್ಗಳು ಇದ್ದಾವೆ. ನೀವು ರಿಸರ್ಚ್ ಮಾಡಿ ನಿಮಗೆ ಯಾವ್ದು ಇಷ್ಟ ಆಗುತ್ತೋ, ನಿಮಗೆ ಯಾವುದು ಕೇಪಬಲ್ ಅನಿಸುತ್ತೆ, ಓಕೆ ನಾನು ಇದಕ್ಕೆ ಕೇಪಬಲ್, ನಾನು ಇದನ್ನು ಮಾಡ್ತೀನಿ ಅಂದರೆ ಅದನ್ನು ಚೂಸ್ ಮಾಡ್ಕೊಳ್ಳಿ, ಅದನ್ನು ಮುಂದುವರಿಸ್ತಾ ಹೋಗಿ. ಈ ಸಾಕಷ್ಟು ಜನ ಹೇಳ್ತಾರೆ ಮಶ್ರೂಮ್ ಮಾಡೋದ್ರಿಂದ ಮೇಡಮ್ ಪ್ರಾಫಿಟ್ ಆಗುತ್ತಾ, ಎಷ್ಟೋ ಜನ ಹೇಳ್ತಾರೆ ಮ್ಯಾಮ್ ನನಗೆ ಲಾಸೇ ಆಯಿತು ಮ್ಯಾಮ್ ಹಂಗೆ. ಸರ್ ನೀವು ಎಲ್ಲಿ ಎಡವಿದ್ದೀರಾ ಅಂತ ಫಸ್ಟು ನೋಡ್ಕೊಳ್ಳಿ. ಪ್ರಾಫಿಟ್ ಅನ್ನೋದು ಮಾತ್ರ 100% ಇರುತ್ತೆ. ಲಾಸ್ ಯಾವಾಗ ಆಗುತ್ತೆ ಅಂದರೆ ನೀವು ಬ್ಯಾಗ್ನ ಕಾಪಾಡದೇ ಇದ್ದಾಗ ಲಾಸ್ ಆಗೋ ಚಾನ್ಸಸ್ ಇರುತ್ತೆ. ನೀವು ಎಲ್ಲೇ ಎಡವಿದ್ದೀರಾ, ಎಲ್ಲಿ ಮಿಸ್ಟೇಕ್ ಆಯಿತು ಅಲ್ಲಿಂದನೇ ನೀವು ಬೆಳಿಬೇಕು. ಅಲ್ಲಿಂದನೇ ನೀವು ಇದು ಮಿಸ್ಟೇಕ್ ಆಗಿದೆ, ನೆಕ್ಸ್ಟ್ ಇದು ಮಿಸ್ಟೇಕ್ ಆಗದಿರೋ ಥರ ನೀವು ನೋಡ್ಕೋಬೇಕು. ನಾನು ಆನೆಸ್ಟಾಗಿ ನನಗೆ ಬಂದಿರೋ ಅನುಭವದ ಪ್ರಕಾರ ಹೇಳ್ತೀನಿ, ನನಗೆ ಲಾಸ್ ಆಗಿದೆ ಸ್ಟಾರ್ಟಿಂಗಲ್ಲಿ. ನಾನು ಆಗಿಲ್ಲ ಅಂತೇಳಿ ಯಾರಿಗೂ ಸ್ಟಾರ್ಟಿಂಗಿಂದನೇ ಪ್ರಾಫಿಟ್ ಬಂದುಬಿಡಲ್ಲ. ಲೈಕ್ ನಾವು ಕೆಳಗೆ ಬಿದ್ರೇ ಮೇಲೆ ಹೇಳೋಕ್ಕೆ ಸಾಧ್ಯ. ನಾನು ಒಂದು 10-20 ಬ್ಯಾಗ್ ವೇಸ್ಟ್ ಆಗಿದೆ, ನನಗೂ ಗ್ರೀನ್ ಬ್ಯಾಕ್ ಪ್ಯಾಚಸ್ ಬಂದಿದೆ. ಯಾಕಂದರೆ ನಾನು ಸ್ಟಾರ್ಟಿಂಗಲ್ಲಿ ಮಾಡಿದಾಗ ನನಗೆ ಅನುಭವ ಇದ್ದಿಲ್ಲ ಅಷ್ಟು. ನಾನು ಕಲಿತ ಮೇಲೆ ನನಗೆ ಪ್ರಾಫಿಟ್, ಒಂದು ಬ್ಯಾಗು ಹಾಳಾಗದೆ ಇರೋ ಥರ ಎಲ್ಲ ಪ್ರಾಫಿಟ್ ಬರೋ ಥರ ಆಗಿದೆ. ನಾನು ನಿಮ್ಗೇನು ಹೇಳ್ತೀನಿ ಅಂದರೆ, ಇಷ್ಟ ಆದರೆ ನೀವು ಮಾಡಿ, ಇಲ್ವಾ ಬೇಡ. ನಿಮಗೆ ಇದ್ರ ಮೇಲೆ ಆಸಕ್ತಿ ಬಂದರೆ ನೀವು ಮಾಡ್ಬೋದು. ಅಂದರೂ ಏನೇ ಡಿಫಿಕಲ್ಟೀಸ್ ಬಂದರೂ ನೀವು ಫೇಸ್ ಮಾಡೋಕ್ಕೆ, ನೀವು ಅದನ್ನು ರೆಕ್ಟಿಫೈ ಮಾಡೋಕ್ಕೆ ತಯಾರಿದ್ದರೆ ನೀವು ಅದನ್ನ ಮಾಡ್ಬೋದು.